ಅಂತ ಕೇಳಿದಂತಹ ಒಂದು ಮಾತಿಗೆ ಸಿಕ್ಕಂಥ ಉತ್ತರವೋ ಯಾವುದಪ್ಪ ಇದು ಸರಿ ಅಂತೇಳಿ. ಅಂದರೆ ಎಲ್ಲ ತನಿಖೆ ಮಾಡಿದ ಇಲ್ಲಿದ್ದಂಥ ಅಥವಾ ಸಿಕ್ಕಂಥ ಹೆಣಗಳು ಅಸಹಜ ಸಾವುಗಳಲ್ಲ, ಇವು ಸಹಜ ಸಾವುಗಳು. ಸಹಜವಾಗಿ ಬಂದಂಥವ್ರು ಹೊರಗಿನಿಂದ ಬಂದಂಥವ್ರು ಪಾಪ ತಮ್ಮ ಜೀವ ಕೊಟ್ಟರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆತ್ಮ ಬಲಿದಾನ ಮಾಡಿದರು, ದೇವಲೋಕಕ್ಕೆ ಹೋದರು, ಮತ್ತು ನಮ್ಮಲ್ಲಿ ಅದವಲ್ಲ ಕಲ್ಪನೆಗಳು. ಆ ನೆಲೆಯಲ್ಲಿ ಸಹಜ ಸಾವುಗಳ ಇವೆಲ್ಲ ಅದು ಇವತ್ತು ಸುಮಾರು ಕ್ಲಿಯರ್ ಆಗುವಂಥ ವಿಷಯ ಅಂತ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಇವತ್ತಂತಂದ್ರೆ ಎಲ್ಲರ ಚಿತ್ತ ಈಗ ಕಡೆ ಇದೆ. ಏನು ಈ 6 ಜನ ವಿಶೇಷವಾಗಿ ಈ ಹೋರಾಟ ಮಾಡಿದರು. ಅದರಲ್ಲೂ ಒಂದು ಕಳೆದ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ತಿಮ್ಮರೋಡಿಯವರು. ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ವೈಯಕ್ತಿಕ ಈರ್ಷೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಮತ್ತು ಹೆಗ್ಗಡೆ ಮಂತನಕ್ಕೆ ಏನಾದರೂ ವೈರತ್ವನ ಅಥವಾ ಇನ್ನುಳಿದ ಯಾವ ರಾಜಕಾರಣ ಅನ್ನೋ ಸಹಿತ ಇವತ್ತು ಕ್ಲಿಯರ್ ಆಗಬೇಕಾಗಿದೆ. ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರು ಇವರು ತಿಮ್ಮರೋಡಿಯವರು ಅಂತೇಳಿ ಇವತ್ತು ದೊಡ್ಡ ಪ್ರಶ್ನೆ ಅದ. ಹಾಗಾದರೆ ನಡೆದಂಥ ಸೌಜನ್ಯಳ ಸಾವು ಸಹಜ ಸಾವನ, ವೇದವಲ್ಲಿಯ ಸಾವು ಸಹಜ ಸಾವನ, ಪದ್ಮಲತಾಳ ಸಾವು ಸಹಜ ಸಾವನ, ಇವೆಲ್ಲ ಸಹಜ ನಡೆದಂಥವ. ಅಷ್ಟೇ ಆನೆ ಮಹೋದನ ಸಾವು ಅದು ಕೊಲೆಯಲ್ಲ, ಸಾವನ ಸಾಮಾನ್ಯ ಸಾವನ. ಅವನ ತಂಗಿಯ ಸಾವು ಅದು ಯಮನಾಳ ಸಾವು, ಅದು ಸಹಜ ಸಾವ, ಕೊಲೆ ಅಲ್ಲನ. ಇವೆಲ್ಲ ಪ್ರಶ್ನೆ ಇವತ್ತು ಹುಟ್ಟುಕೊಳ್ತಾ ಇದ್ದಾವಂತ. ಇವ್ರಿಗೆ ಯಾವಾಗೂ ಉತ್ತರ ಇಲ್ಲ ಅವು ಸಹಜ ಸಾವುಗಳಪ್ಪ ಅನ್ನುವಂಥ ನಿರ್ಧಾರಕ್ಕೆ ಬಂದದನ್ನು SIT. ನಿಜವಾಗಿ ಈ ನಿರ್ಧಾರಕ್ಕೆ ಬಂದಿದ್ರೆ SIT ಇದನ್ನು ಸಬ್ಮಿಟ್ ಮಾಡಿದ್ರೆ ಕೋರ್ಟ್ ಮುಂದೆ, ಕೋರ್ಟ್ ಇದನ್ನು ಒಪ್ಪಿದ್ರೆ ನಿಜವಾಗಿಯೂ ಇದನ್ನು ನಾವು ಏನು ತಿಳ್ಕೊಬೇಕಾಗಿದೆ ಇವತ್ತು. CID SIT